ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಅವರ ಬಲಗೈ ಬಂಟನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಜೊತೆಗೆ ಅವನ ಸಹಚರರ ಒಂದು ವಿಚಾರವಾಗಿ ಈ ಕಿತ್ತೂರು ಉತ್ಸವ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ರಾಣಿ ಚೆನ್ನಮ್ಮ ಹಾಗೂ ಕಿತ್ತೂರು ನಾಡಿನ ಇತಿಹಾಸದ ಪರಂಪರೆಯನ್ನು ಈ ಸಂದರ್ಭದಲ್ಲಿ ವಿವರಿಸಲಿಕ್ಕೆ ನಾನು ಬಯಸಿದ್ದೇನೆ. ನಿಜಕ್ಕೂ ಕೂಡ ಕಿತ್ತೂರು ಚೆನ್ನಮ್ಮ ಅಂತಂದ್ರೇ ಎಂಥವರ ಮೈ ಮನಗಳಲ್ಲಿ ರೋಮಾಂಚನಗೊಳ್ಳುವಂಥ ಒಂದು ಹೆಸರು. ಅದು ಕೂಡ ಬೆಳಗಾವಿಯ ಕಿತ್ತೂರು ಅದು ಐತಿಹಾಸಿಕ ಪ್ರಸಿದ್ಧವಾದಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಾಜ್ಯಭಾರವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಕುತಂತ್ರವನ್ನು ಉಪಯೋಗಿಸಿ ಕಿತ್ತೂರು ಸಂಸ್ಥಾನವನ್ನು ಸ್ವಾಧೀನಪಡಿಸಿಕೊಳ್ಳಲು ತಮ್ಮ ಒಂದು ಕಾರ್ಯತಂತ್ರವನ್ನು ರೂಪಿಸಿಬಿಟ್ರು. ಆ ಸಂದರ್ಭದಲ್ಲಿ ದತ್ತು ಪುತ್ರನನ್ನು ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥ ಒಂದು ಕಾನೂನನ್ನು ಕೂಡ ಜಾರಿಗೆ ತಂದಿದ್ದರು. ಆ ಸಂದರ್ಭದಲ್ಲಿ ಕಿತ್ತೂರಿನ ಒಂದು ಅರಮನೆಗೆ ಬ್ರಿಟಿಷರ ಪ್ರತಿನಿಧಿಗಳು ಬಂದು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ನೀವು ದತ್ತು ಪುತ್ರನನ್ನು ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ನಿಜಕ್ಕೂ ಕೂಡ ರಣಚಂಡಿಯಾಗಿ ನಿಂತಳು. ಯಾಕೆ ತೆಗೆದುಕೊಳ್ಳಬಾರದು ನಾವು ದತ್ತು ಪುತ್ರನನ್ನು ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ಇಲ್ಲ ಅದು ಸರ್ಕಾರಕ್ಕೆ ವಿರೋಧಿಯಾಗಿರ್ತೈತಿ, ಹೀಗಾಗಿ ಅದನ್ನು ನೀವು ಪಾಲನೆ ಮಾಡಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆಮೇಲೆ ಮತ್ತೇನು ಮಾಡಬೇಕು ಅಂತ ಕೇಳಿದಾಗ, ನೀವು ನಮಗೆ ಕಪ್ಪು ಕೊಡಬೇಕು, ಇಂತಿಷ್ಟು ಕಪ್ಪನ್ನು ನೀವು ಪ್ರತಿ ವರ್ಷ ನಮಗೆ ಕೊಡಬೇಕು ಅಂದಾಗ ಮಾತ್ರ ನಾವು ನಿಮ್ಮನ್ನು ಸುಮ್ಮನೆ ಬಿಡ್ತೀವಿ, ಇಲ್ಲ ಅಂತಂದರೆ ನಿಮ್ಮನ್ನು ಸೋಲಿಸಿ ನಾವು ಕಿತ್ತೂರು ನಾಡನ್ನು ಸ್ವಾಧೀನಪಡಿಸಿಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಆಡಿದಾಗ ರಣಚಂಡಿ ಆದ ಚೆನ್ನಮ್ಮ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿದ್ದೀರಾ, ಬಿತ್ತಿದ್ದೀರಾ, ಬೆಳೆದಿದ್ದೀರಾ? ಆಕಾಶ ಮಳೆ ಸುರಿಸುತ್ತೆ, ಭೂಮಿ ಅನ್ನ ನೀಡುತ್ತೆ, ನಿಮಗೇಕೆ ಕೊಡಬೇಕು ಕಪ್ಪ ಅಂತ ಹೇಳಿ ಅವಳು ಆ ಬ್ರಿಟಿಷ್ ಪ್ರತಿನಿಧಿಗೆ ಹೇಳಿ ಕಳಿಸಿದಳು. ನಾನು ನಿಮಗೆ ಕಪ್ಪನ್ನು ಕೊಡೋದಿಲ್ಲ, ಏನಾದರೂ ಆಗಲಿ ಎನ್ನುವಂಥ ಮಾತನ್ನು ಹೇಳಿದಾಗ ದಂಡೆತ್ತಿ ಬಂದರು. ಬ್ರಿಟಿಷರು ದಂಡೆತ್ತಿ ಬಂದಾಗ ಚೆನ್ನಮ್ಮನ ವೀರಾವೇಶದ ಸೈನಿಕರು ಮೊದಲು ಹೋರಾಟವನ್ನು ಮಾಡಿದಾಗ ಅವರು ಆ ಸಂದರ್ಭದಲ್ಲಿ ಥ್ಯಾಕ್ರೆ ಅನ್ನುವಂಥ ಒಬ್ಬ ಥ್ಯಾಕ್ರೆಯನ್ನು ಕಿತ್ತೂರು ಕೋಟೆಯ ಪಕ್ಕದಲ್ಲಿ ಕೊಂದು ಹಾಕಿದರು. ಬಿಚ್ಚುಗತ್ತಿ ಚೆನ್ನಬಸು ಅವನನ್ನು ಕೊಂದು ಹಾಕಿದ. ಆಗ ಕಿತ್ತೂರು ಸಂಸ್ಥಾನವನ್ನು ನೆನಪಿಸಿಕೊಂಡ್ರೇ ಬ್ರಿಟಿಷರಿಗೆ ನಡುಕ ಉಂಟಾಗಲಿಕ್ಕೆ ಕಾರಣವಾಯಿತು. ಆ ಸಂದರ್ಭದಲ್ಲಿ ಕಿತ್ತೂರು ನಾಡಿನ ಹೆಮ್ಮೆಯ ಮಕ್ಕಳಾಗಿರ್ತಕ್ಕಂಥ ಶೂರ ಪ್ರತಿನಿಧಿಗಳಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಹಾಗೂ ಬಿಚ್ಚುಗತ್ತಿ ಚೆನ್ನಬಸು, ಅಮಟೂರು ಬಾಳಪ್ಪ, ಒಡ್ಡರ ಯಲ್ಲಪ್ಪ, ಹೀಗೆ ಹಲವಾರು ಜನ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಹೀಗೂ ಅವರು ಚೆನ್ನಮ್ಮನನ್ನು ಹಾಗೂ ಕಿತ್ತೂರು ಸಂಸ್ಥಾನವನ್ನು ರಕ್ಷಣೆ ಮಾಡಿದರು. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡರು. ಈಗ ಹಸಿದ ಹೆಬ್ಬುಲಿಗಳಾಗಿರ್ತಕ್ಕಂಥ ಬ್ರಿಟಿಷರು ಮತ್ತೊಮ್ಮೆ ತಮ್ಮ ಕಾರ್ಯತಂತ್ರವನ್ನು ಬದಲಿಸಿ ಕಿತ್ತೂರು ಕೋಟೆಯ ಮೇಲೆ ಅಪಾರ ಸೈನಿಕರೊಂದಿಗೆ ಹೋರಾಟ ಮಾಡಲಿಕ್ಕೆ ಬಂದರು. ಆ ಸಂದರ್ಭದಲ್ಲಿ ಕಿತ್ತೂರು ನಾಡಿನಲ್ಲೇ ಇರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಪಕ್ಕದಲ್ಲೇ ಇರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಸಮೀಪವರ್ತಿಗಳೇ ಆಗಿರ್ತಕ್ಕಂಥ ರಾಷ್ಟ್ರದ್ರೋಹಿಗಳು, ಸಮಾಜದ್ರೋಹಿಗಳು ಅವರು ಕಿತ್ತೂರು ಚೆನ್ನಮ್ಮನಿಗೆ ಮೋಸ ಮಾಡಿದರು. ಮದ್ದು ಗುಂಡುಗಳನ್ನು ಅವರು ಹಾರದಂತೆ ತಡೆದರು. ಹಾಗಿರುವಾಗ ಆ ಸಂದರ್ಭದಲ್ಲಿ ಕಿತ್ತೂರು ಕೋಟೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬೈಲುಹೊಂಗಲದ ಜೈಲಿನಲ್ಲಿ ಬಂದಿಯಾಗಿ ಬಂಧನ ಮಾಡಿದರು. ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಒಂದು ಹೋರಾಟದ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಸಂಗೊಳ್ಳಿ ರಾಯಣ್ಣ ಅಂತಂದರೆ ನರನಾಡಿಗಳಲ್ಲಿ ರೋಮಾಂಚನಗೊಳ್ಳುವಂಥ ಒಂದು ಹೆಸರು. ಅದು ಕೂಡ ಸಂಗೊಳ್ಳಿ, ಚಿಕ್ಕ ಹಳ್ಳಿ, ಅಲ್ಲಿ ವಾಲಿಕಾರನಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನಿಗೆ ಬ್ರಿಟಿಷರ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂತು. ಅವನು ತನ್ನದೇ ಆದಂಥ ಸೈನ್ಯದ ಪಡೆಯನ್ನು ಕಟ್ಟಿ ಗೋರಿಲ್ಲಾ ಯುದ್ಧವನ್ನು ಪ್ರಾರಂಭ ಮಾಡಿದ. ಆವಾಗ ಸುರಪುರದ ನಾಯಕರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಅವರ ಗೆಳೆತನವನ್ನು ಮಾಡಿಕೊಂಡು ಅವರಿಂದ ಅಪಾರವಾದ ಸೈನಿಕರನ್ನು ಕೂಡ ಕರೆದುಕೊಂಡು ಕಿತ್ತೂರಿಗೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಕೂಡ ಗೆರಿಲ್ಲಾ ಯುದ್ಧವನ್ನು ಪ್ರಾರಂಭ ಮಾಡಿದ. ಆ ಸಂದರ್ಭದಲ್ಲಿ ರಾಯಣ್ಣನನ್ನು ಬಂಧನ ಮಾಡಲಿಕ್ಕೆ ಸಾಕಷ್ಟು ಸಾಹಸ ಪಟ್ಟರೂ ಕೂಡ ಕಿತ್ತೂರು
ಕಿತ್ತೂರಿನಲ್ಲಿರ್ತಕ್ಕಂಥ ಬ್ರಿಟಿಷ್ ಸೈನ್ಯಕ್ಕೆ ಸಾಧ್ಯವಾಗಲೇ ಇಲ್ಲ. ಹಾಗಿರುವಾಗ ಕುತಂತ್ರ ಮಾಡಿದರು, ಮತ್ತೆ ಕುತಂತ್ರ ಮಾಡಿದರು. ಕುತಂತ್ರ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಹಿಡಿಬೇಕು, ಅವನನ್ನು ಕೊಂದಾದರೂ ಕೂಡ ನೀವು ಹಿಡಿರಿ ಅಥವಾ ಸೆರೆಯಾದರೂ ಹಿಡಿರಿ ಅನ್ನುವಂಥ ಒಂದು ಫರ್ಮಾನನ್ನು ಕೂಡ ಹೊರಡಿಸಿದರು. ಆ ಸಂದರ್ಭದಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದರು. ಹಾಗಿರುವಾಗ ಕಿತ್ತೂರು ಸಂಸ್ಥಾನದ ಉಳಿವಿನ ಪ್ರಶ್ನೆಯಾಗಿತ್ತು ಆಗಿನ ಸಂದರ್ಭದಲ್ಲಿ. ಹೀಗಿರುವಾಗ ಸಂಗೊಳ್ಳಿ ರಾಯಣ್ಣ ಗೋರಿಲ್ಲ ಯುದ್ಧವನ್ನು ಮಾಡಿ ಸಂಗೊಳ್ಳಿಯನ್ನು ಕಿತ್ತೂರನ್ನು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ನಾವು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಅಧಿಕಾರದಲ್ಲಿ ಕುಳ್ಳಿರಿಸಬೇಕು, ಮಹಾರಾಣಿಯನ್ನಾಗಿ ಅವರನ್ನು ಮಾಡಬೇಕು ಅನ್ನುವಂಥ ನಿಸ್ವಾರ್ಥ ಭಾವನೆಯಿಂದ ಚೆನ್ನಮ್ಮನ ಒಬ್ಬ ಸೇವಕನಾಗಿ ತನ್ನ ಸೈನಿಕರ ಜೊತೆಗೆ ಹೋರಾಟವನ್ನು ಪ್ರಾರಂಭ ಮಾಡಿದ. ಅಲ್ಲಲ್ಲಿ ಅವನು ಪೋಸ್ಟ್ಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದ. ಬ್ರಿಟಿಷರನ್ನು ಕಂಡ ತಕ್ಷಣ ಅವರ ಮೇಲೆ ಮುಗಿ ಬೀಳ್ತಿದ್ದ. ಹೀಗಿರುವಾಗ ಅವನು ಡೋರೆ ಹಳ್ಳದ ಪಕ್ಕದಲ್ಲಿ ಅವನು ವಾಸ ಮಾಡ್ತಿದ್ದ. ಜೊತೆಗೆ ಆ ಸಂದರ್ಭದಲ್ಲಿ ಬಿಷ್ಟಮ್ಮ ದೇವಿಯ ಪರಮ ಭಕ್ತನಾಗಿದ್ದ ಸಂಗೊಳ್ಳಿ ರಾಯಣ್ಣನಿಗೆ ಬಿಷ್ಟಮ್ಮನೇ ಪ್ರತ್ಯಕ್ಷಳಾಗಿ ಖಡ್ಗವನ್ನು ನೀಡಿದಳು ಅನ್ನುವಂಥ ಒಂದು ಪ್ರತೀತಿಯೂ ಕೂಡ ಇದೆ. ಹಾಗಾಗಿ ಅವನು ಆ ಖಡ್ಗದ ಸಹಾಯದಿಂದ ಇಡೀ ಬ್ರಿಟಿಷರನ್ನು ದಂಗುಬಡಿಸಿ ಅವರನ್ನು ಸಂಹಾರ ಮಾಡ್ತಾ ತನ್ನ ಕಿತ್ತೂರು ನಾಡಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಬೇಕೆನ್ನುವಂಥ ಒಂದು ಮನಸ್ಥಿತಿಯಿಂದ ಎಲ್ಲರಿಗೂ ಕೂಡ ಅವನು ಮಾರ್ಗದರ್ಶನ ಮಾಡ್ತಾ ತನ್ನ ಒಂದು ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದ. ಆ ಸಂದರ್ಭದಲ್ಲಿ ಕಿತ್ತೂರಿನಲ್ಲಿ ಇರತಕ್ಕಂಥ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಯಾವ ರೀತಿ ಮೋಸ ಮಾಡಿ ಅವಳನ್ನು ಸೋಲಿಸಿದರೋ ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಮೋಸದಿಂದ ಅವರು ಹಿಡಿದುಕೊಡುವಂಥ ಒಂದು ಪ್ರಸಂಗವೂ ಕೂಡ ಎದುರಾಯಿತು. ಡೋರಿ ಹಳ್ಳದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿ ತಾಯಿಗೆ ಅಂದರೆ ಬಿಷ್ಟಮ್ಮ ದೇವಿಗೆ ವಂದನೆ ಪೂಜಿಸೋದಕ್ಕಿಂತ ಪೂರ್ವದಲ್ಲಿ ಅವನು ಒಂದು ಹನಿ ನೀರನ್ನು ಕುಡಿತಿರಲಿಲ್ಲ, ಒಂದು ಅಗಳು ಅನ್ನವನ್ನು ಕೂಡ ತಿಂತಿದ್ದಿಲ್ಲ. ಹೀಗಾಗಿ ಅವನು ತನ್ನ ಕತ್ತಿಯ ಜೊತೆಗೇ ಆ ಹಳ್ಳದಲ್ಲಿ ಈಜಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಅಳಿಯ, ಇಲ್ಲ ಮಾಮ, ನೀವು ಯಾಕೆ ಅದನ್ನು ಕತ್ತಿ ಕಟ್ಟಿಕೊಂಡು ಈಜಾಡ್ತೀರಿ, ಆ ಕತ್ತಿಯನ್ನು ನನಗೆ ಕೊಡ್ರಿ ಅಂತ ಕೇಳಿದ. ಇಲ್ಲ, ನಾನು ಕೊಡೋದಿಲ್ಲ ಅಂತಂದ. ಆದರೆ ಮೊದಲೇ ತೀರ್ಮಾನವಾಗಿರ್ತಕ್ಕಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡಂಥ ಅವನ ಅಳಿಯ, ಇಲ್ಲ, ನಾನು ನಿನ್ನ ಅಳಿಯ, ನೀ ನನ್ನ ಮೇಲೆ ಯಾಕೆ ಅವಿಶ್ವಾಸ ಮಾಡ್ತೀಯ, ನಾನು ನಿನ್ನನ್ನು ಯಾರಿಗಾದರೂ ಹಿಡಿದು ಕೊಡ್ತೀನಿ ಅನ್ನುವಂಥ ಮಾತನ್ನು ಆಡಿದಾಗ ಅಳಿಯನ ಮೇಲೆ ವಿಶ್ವಾಸವನ್ನು ಇಟ್ಟಂಥ ರಾಯಣ್ಣ ಕತ್ತಿಯನ್ನು ಅವನ ಅಳಿಯನಿಗೆ ಕೊಟ್ಟು ಬಿಟ್ಟ. ಆ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಬ್ರಿಟಿಷ್ ಸೈನಿಕರು ಬಂದು ರಾಯಣ್ಣನನ್ನು ಹೆಡೆಮುರಿಗೆ ಕಟ್ಟಿ ಅವನನ್ನು ಬಂಧನ ಮಾಡಿದರು. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈಯವೇ ಹೋದಂತಾಯಿತು. ಆಮೇಲೆ ಕಿತ್ತೂರು ಚೆನ್ನಮ್ಮನ ಒಂದು ಅಂತ್ಯವೂ ಕೂಡ ಈ ಸಂದರ್ಭದಲ್ಲಿ ಹೇಗಾಯಿತು ಅನ್ನುವಂಥ ಒಂದು ವಿಚಾರವನ್ನು ಕೆದಕಿದಾಗ ಅವಳಿಗೆ ಬೈಲೊಂಗಲ ಬಂದಿಖಾನೆಯಲ್ಲಿ ವಿಷವನ್ನು ನೀಡಿ ಕೊಲ್ಲಲಾಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿ ಧಾರವಾಡದ ಒಂದು ಜೈಲಿಗೆ ಕರೆದುಕೊಂಡು ಹೋದರು. ಆ ಜೈಲಿನಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಅವನ ಅನುಚರರಿಗೆ ಮರಣದಂಡನೆಯನ್ನು ಕೂಡ ವಿಧಿಸಲಾಯಿತು. ಕೊನೆಗೆ ಆ ಒಂದು ಮರಣದಂಡನೆಯನ್ನು ಎಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದ ಒಂದು ಆಲದ ಮರಕ್ಕೆ ನೇಣು ಹಾಕಿದರಾಯಿತು ಅನ್ನುವಂಥ ಒಂದು ತೀರ್ಮಾನಕ್ಕೂ ಕೂಡ ಬಂದರು. ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಕೇಳಿದರು ಬ್ರಿಟಿಷರು, ನಿನ್ನ ಕೊನೆಯ ಆಸೆ ಏನು ಅಂತ ಹೇಳಿದಾಗ, ನನಗೆ ಕೊನೆಯ ಆಸೆ ಏನೂ ಇಲ್ಲ, ನನ್ನಂಥ ಸಾವಿರಾರು ರಾಯಣ್ಣಗಳು ಹುಟ್ಟಿ ಬರ್ತಾರೆ, ಈ ನೆಲದ ಋಣವನ್ನು ತೀರಿಸ್ತಾರೆ, ನಿಮ್ಮನ್ನು ಒದ್ದು ಓಡಿಸ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ. ಆ ಒಂದು ಕೆಚ್ಚದೆಯ ವೀರ ಪುತ್ರನ, ಕರುನಾಡಿನ ಪುತ್ರನ, ಕಿತ್ತೂರಿನ ಪುತ್ರನ ಸ್ವಾತಂತ್ರ್ಯ ಹೋರಾಟ ನಿಜಕ್ಕೂ ಕೂಡ ಒಂದು ಕಣ್ತೆರೆದು ಕಣ್ಣಲ್ಲಿ ನೀರು ಬರಿಸುವಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನದ ಭಯಂಕರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಹಾಗೂ ಅವರ ಅನುಚರರನ್ನು ನೇಣುಗಂಬಕ್ಕೆ ಏರಿಸಲಾಯಿತು. ಆಮೇಲೆ ಆ ಆಲದ ಮರವನ್ನು ನಾವು ಈಗಲೂ ಕೂಡ ನಂದಗಡದಲ್ಲಿ ನೋಡಬಹುದು. ಜೊತೆಗೆ ಅವನ ಅಂತ್ಯ ಸಂಸ್ಕಾರವನ್ನು ನಂದಗಡದಲ್ಲಿನೇ ಮಾಡಲಾಯಿತು. ಆಮೇಲೆ ಆ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನ ಗೋರಿಯ ಮೇಲೆ, ಸಮಾಧಿಯ ಮೇಲೆ ಆಲದ ಮರವನ್ನು ಕೂಡ ನೆಡಲಾಗಿದೆ. ಆ ಆಲದ ಮರವನ್ನು ಕೂಡ ನಾವು ನೋಡಬಹುದು. ಅಲ್ಲಿ ಈಗಲೂ ಕೂಡ
ಗಂಡು ಮಕ್ಕಳಾಗದೇ ಇರತಕ್ಕಂಥವರು ನಡೆದುಕೊಳ್ತಾರೆ. ರಾಯಣ್ಣನಂಥ ಗಂಡು ಮಕ್ಕಳು ನಮಗೆ ಆಗಲಿ ಅನ್ನುವಂಥ ಹರಕೆಯನ್ನು ಹೊತ್ತು ಅವರು ಮನೆಗೆ ಹೋಗಿ ಆಮೇಲೆ ಗಂಡು ಮಕ್ಕಳಾದ ಮೇಲೆ ಬಂದು ರಾಯಣ್ಣನ ಹರಕೆಯನ್ನು ತೀರಿಸ್ತಾರೆ. ಅದೇನಂತಂದರೆ ತೊಟ್ಟಿಲವನ್ನು ಆಲದ ಮರಕ್ಕೆ ಕಟ್ಟಿ ತಮ್ಮ ಒಂದು ಅಭಿಮಾನವನ್ನು ಮೆರೀತಿರ್ತಾರೆ. ಕಿತ್ತೂರು ಭಾಗದ ಪ್ರತಿಯೊಬ್ಬರು ಕೂಡ ಶೂರ ಸೈನಿಕರಂತೆ ಈಗಲೂ ಕೂಡ ಇದ್ದಾರೆ. ಅಲ್ಲಿಯ ಮಹಿಳೆಯರನ್ನು ನೀವು ನೋಡಬೇಕು. ಅವರು ಚೆನ್ನಮ್ಮನ ಅಪರಾವತಾರವೇ ಆಗಿರ್ತಕ್ಕಂಥ ಒಂದು ಸದೃಶವಾದ ಪವಾಡಗಳನ್ನು ಹಾಗೂ ಅವರ ದಿಟ್ಟ ಧೈರ್ಯವನ್ನು ಕೂಡ ನಾವು ಈಗಲೂ ಕೂಡ ನೋಡಬಹುದು, ಅವರನ್ನು ಕೊಂಡಾಡಬಹುದು. ಹೀಗಿರುವಾಗ ಕಿತ್ತೂರಿನ ಒಂದು ಇತಿಹಾಸದ ಪರಂಪರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಹೆಸರುಗಳು ಅಜರಾಮರವಾಗಿವೆ. ಹೀಗಿರುವಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರ ಪರಿಸ್ಥಿತಿ ಈಗ ಶೋಚನೀಯ ಸ್ಥಿತಿಯಲ್ಲಿದೆ. ಅವರು ಅಮಟೂರಿನ ಕರಿಗಾರ ಬಸಪ್ಪ ಕರಿಗಾರ ಅನ್ನೋರು ಅವರು ನನಗೆ ಆತ್ಮೀಯ ಒಬ್ಬ ಅಣ್ಣನಂತಿದ್ದರು. ಅವರು ಎಲ್ಲವನ್ನು ಕೂಡ ನನ್ನ ಮುಂದೆ ಹೇಳಿದ್ದಾರೆ. ಹೀಗಾಗಿ ಅವರು ಈಗ ಇಲ್ಲ. ಆದರೂ ಕೂಡ ಅವರ ಮನೆತನ ಈಗ ತುಂಬ ಕಡು ಕಷ್ಟದಲ್ಲಿ ಇದೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಆ ಮನೆತನಕ್ಕೆ ಈಗಲಾದರೂ ಕಣ್ತೆರೆದು ಅವರಿಗೆ ಸಹಾಯವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YT ಮೂಲಕ ವಿನಂತಿಸಿಕೊಳ್ತೀನಿ. ಹೀಗಿರುವಾಗ ಕಿತ್ತೂರು ಸಂಸ್ಥಾನದ ಪಳಿಯುಳಿಕೆಯಂತಾಗಿರ್ತಕ್ಕಂಥ ಕೋಟೆಯನ್ನು ಪುನರುಜ್ಜೀವನಗೊಳಿಸುವಂಥ ಒಂದು ಕಾಯಕಲ್ಪವನ್ನು ಕೂಡ ಮಾಡಿಕೊಳ್ಳ್ರಿ. ಆಮೇಲೆ ಆ ಡೋರಿ ಹಳ್ಳಕ್ಕೆ ಹೋಗಬೇಕಾದ್ರೆ ಅಲ್ಲಿ ರಸ್ತೆಗಳಿಲ್ಲ, ಆ ರಸ್ತೆಗಳು ಕೂಡ ಇಲ್ಲ, ಅಲ್ಲಿ ನಡೆಯಬಾರದ ಚಟುವಟಿಕೆಗಳು ನಡೀತಾ ಇವೆ, ಅದನ್ನು ಕೂಡ ಸಂರಕ್ಷಣೆ ಮಾಡಿರಿ. ಹೀಗೆ ಮಾಡೋದರಿಂದ ನಾವು ನಿಜವಾಗಿ ಕಿತ್ತೂರು ಸಂಸ್ಥಾನ ಹಾಗೂ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನಿಗೆ ಸಲ್ಲಿಸುವಂಥ ಒಂದು ಗೌರವ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅವನನ್ನು ಗಲ್ಲಿಗೆ ಹಾಕಿದಾಗ ಅವನಿಗೆ ಕೇವಲ 32 ವರ್ಷಗಳು ಆಗಿದ್ದವು. ಅದು ಕೂಡ ಇತಿಹಾಸದ ಪುಟಗಳಲ್ಲಿ ಬರೆದು ಇಡುತ್ತಿರತಕ್ಕಂಥ ಒಂದು ದಿನಾಂಕದಂದು, ಸ್ವಾತಂತ್ರ್ಯ ಸಿಕ್ಕ ದಿನಾಂಕದಂದು ಅವನಿಗೆ ಗಲ್ಲಿಗೆ ಆಯಿತು. ಅವನ ಗಲ್ಲಿಗೆ ಆದ ದಿನದಂದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು ಅನ್ನುವಂಥ ಒಂದು ಅಭಿಮಾನದ ಸಂಕೇತ ಸಂಗೊಳ್ಳಿ ರಾಯಣ್ಣ ಅಂತಂದ್ರೇ ಮೈ ಮನಗಳೆಲ್ಲ ಕಿತ್ತೂರು ಚೆನ್ನಮ್ಮನಂದ್ರೇ ಮೈ ಮನಗಳಲ್ಲಿ ಇರ್ತಕ್ಕಂಥ ನರನಾಡಿಗಳು ರೋಮಾಂಚನಗೊಳ್ತವೆ ಹಾಗೂ ಹೋರಾಟದ ಕಿಚ್ಚನ್ನು ಹಾಸ್ತವೆ. ಕಿತ್ತೂರು ನಾಡಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ನೆನೆದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಗೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.